ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಮಾ ಹೇಳಮ್ಮ. ಏನು ಸೊಪ್ಪಮ್ಮ ಇದು? ಕೊಳ್ ಸೊಪ್ಪು. ಕೊಳ್ಟು ಅಯ್ಯರ್ವೆ ಸೊಪ್ಪು ಇರುತ್ತಲ್ಲ, ಅದ್ರಾಗೆ ಬುಡ್ದ ಉಳ್ದಿದ್ದು ಕೊಳ್ಟು ಅಂತ. ಕೊಳ್ಟ್ ಸೊಪ್ಪಿನ ಸಾರ. ಕೊಳ್ ಸೊಪ್ಪಿನ ಸಾರು. ಅವಾಗ ನಾವು ಹುಡುಗರಾಗೆ ಇದೇ ಕೊಳ್ ಸೊಪ್ಪು ದಪ್ಪು ಇಷ್ಟಿಡ್ ದಪ್ಪ ಒಂದೊಂದು ಬುಡ ಇರೋದು, ಚೆನ್ನಾಗಿರೋದು. ಈಗ ನೋಡಿ ಹಿಂಗೈತ್ ಸೊಪ್ಪು. ತರೋರು ಬೆಡ್ತಾರು ಸೊಪ್ಪು ಕೊಳ್ಟು ಅಂತಾನ, ಕೊಳ್ಟು ಸೊಪ್ಪು ಅಂತಾನ. ಇವತ್ತು ಬಂತು ಏನೋ ನಮ್ಮಮ್ಮ ಹಳೇದ್ ನೆನ್ಪಿಸ್ಕೊಂಡು ತಗಂತು. ನಾನು ಅಂದ್ಕೊಂಡಂಗೆ ಇಲ್ಲ ಸೊಪ್ಪು. ನಮ್ಮಮ್ಮ ಅನ್ಕೊಂಡಂಗೆ ಸೊಪ್ಪಿಲ್ಲ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನೋಡಿತ್ತಲ್ಲ, ಹಂಗಿಲ್ಲ ಸೊಪ್ಪು. ನಾನು ನೋಡೋಣ ತಗೊಂಬನ ಅಂತ ಕಾರ್ದು ವಾಪಸ್ ಕಳ್ಸೋದು ಯಾಕೆ ಅಂತ ತಗೊಂಡೆ, ಎಂತದನ ಆಗ್ಲಿ ಅಂತ. ಜಾಸ್ತಿ ದಿನ ಆಗಿತ್ತು ಅವಾಗ. ದುಡ್ಡಿರ್ತಿರ್ಲಿಲ್ಲ. ರಾಗಿನೋ ಭತ್ತನೋ ಏನನ್ನ ಹಾಕಿ ತಗೊಂಬರು ಜನ. ಪಾವು ಅರ್ಪವು ಹಾಕಿ ರಾಗಿನ ಅವಾಗ ಅಷ್ಟೊಂದು ಕೊಡೋರು. ಈಗ ನೋಡಮ್ಮ, ಇದು 20 ರೂಪಾಯಿ ಸೊಪ್ಪು ಹಂಗ ಏಟೈತಿ. ಒಬ್ರಿಗೆ ಒಂದು ಊಟಿಗೆ ಸಾರಿಗೆ ಸಾಲದು. ಕೊಳ್ಟು ಸೊಪ್ಪು. ಕೊಳ್ಟು ಇದು ಕೊಳ್ಟಾ? ಸೊಪ್ಪು ಬೇರೆ ಕೊಳ್ಟು ಬೇರೆ. ಈಗ ಇದು ಸೊಪ್ಪು ಇದ್ರಾಗ ಕೊಯ್ಕೊಂತಾರೆ. ಹಿಂಗೆ ಕುಡಿ ಹೊಡೆದಿರೋದನ್ನ ಕೊಯ್ಕೊಂತಾರೆ. ಇದನ್ನ ಇದು ಸೊಪ್ಪು, ಇದು ಕೊಳ್ಟು. ಇವಾಗ ಕೊಳ್ಟು ಸಾರು ಮಾಡ್ತಾರ. ಇದು ಕೊಳ್ಟು ಸಾರು ಮಾಡ್ತಿರೋದು. ಇದು ಸೊಪ್ಪು. ಇದು ಉಳ್ಸೊಪ್ಪು ಹಾಕಿರು ಬರ್ತೈತಿ, ಬಸ್ಸಾರ್ಗೆ ಹಾಕಿರು ಬರ್ತೈತಿ. ಇದು ಕೊಯ್ಯರ್ವೆ ಸೊಪ್ಪು. ಇದನ್ನ ಕೊಯ್ದು ಸಿಗರ್ದಂಗ್ ಕೊಯ್ಬೇಕು ಇದನ್ನ. ಅದಕ್ಕೆ ಕೊಯ್ದ್ಮೇಲೆ ಲಾಸ್ಟ್ ಬೇರನ್ನ ಮಾರೋದು. ಅದನ್ನು ಮಾರ್ತಾರೆ. ಅದು ಕೊಳ್ಟು ಬೇರೆ. ಕೊಳ್ಟು ಕೊಳ್ಟು ಸಾರು. ಇದು ಚೆನ್ನಾಗಿರ್ತೈತೆ ಸಾರು ಅಂದ್ರೆ. ಅವಾಗ ನಂಗಿಲ್ಲ ಇದು ಕೊಳ್ಟು. ಇದು ಬುಡ ದಪ್ಪಗಿರ್ಬೇಕಿತ್ತು, ಒಂದೊಂದು ಬುಡ ಇಷ್ಟಿಡ್ ದಪ್ಪ ಇರ್ಬೇಕಿತ್ತು, ಆದ್ರೆ ಇಲ್ಲ. ನಾನು ಹಂಗಂದ್ಕೊಂಡೆ ನೋಡೋಣ ಅಂತ ಕರ್ದು ಬೆಳಗ್ಗೆ ವಾಪಸ್ ಕಳ್ಸಿರ್ ಬೈಕಂತಾರೆ ಅಂತ ತಗೊಂಡೆ. ಬೇರೆಲ್ಲ ಮಣ್ಣು ಎಲ್ಲ ತೆಗಿಬೇಕು. ಇಂಥ 4ರಷ್ಟು ಬುಡ ಇರೋದೆ ಹಾಕಿರೂ ಅದೊಂದು ಬುಡ ಬತ್ತಿರ್ಲಿಲ್ಲ. ಇಂಥ 4 ಬುಡ ಹಾಕಿರೂ ಅದೊಂದು ಬುಡಕ್ಕೆ ಸಮಾನ ಇಲ್ಲ. ಅಷ್ಟು ಚೆನ್ನಾಗಿರೋದು ಸೊಪ್ಪು. ಹಿಂಗೆ ಎರಿತಾ ಇದ್ರೆ ಘಮ 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 ಅಂಬದದು. ಹಿಂಗೆ ಬುಡ ಹಿಂಗೆಲ್ಲ ಕ್ಲೀನ್ ಮಾಡಕ್ಕೆ ಎರೆದ್ರೆ ಆ ಸೊಪ್ಪಿನ ಘಮ 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 ಅಂಬೋದು. ಹಿಂಗೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ತೊಳ್ಕೋಬೇಕು. ಇದ್ರಾಗೆ ಸಾರಂಸಿ ಇರೋದು ಬುಡದಾಗೆ. ಅದಕ್ಕೆ ನಾನು ಸೊಪ್ಪು ತಗೊಂಬಲಿಲ್ಲ, ಒಟ್ಟು ತಗೊಂಡೆ. ತೊರೋರು ಅವಾಗ ಬುಟ್ಟಿ ಬಿದ್ರ ಬುಟ್ಟೆಗೆ ಹೊತ್ಕೊಂಬರೋರು, ದೊಡ್ಡ ಗಂಡಸರು ಹೊತ್ಕೊಂಡು ಬೇಳ ಕರಿ ಹೋಗಿ ಬಂದ್ಬಿಡೋರು. ಬೆಸವಂಗಿ ಬೆಡ್ತಾರ. ನಮ್ಗಂತೂ ಹತ್ರ ಇತ್ತು, ನಾವಂತೂ ತಗೊಂಡು ಇದು ಮಾಡಾರ ನಮ್ಮ ಮನೆಗೆ. ನೀರಿಕ್ಕಿದ್ದೆ, ನೀರು ಕಾದವೆ ಕೊಳ್ಟು ಬಸ್ಸಾರಿಗೆ. ಈಗ ಮೊಳಕೆ ಹುಳ್ಳಿ ಕಾಳು ಹಾಕ್ತೀನಿ. ಹುಳ್ಳಿ ಕಾಳು ಹಾಕಿದ್ರೆ ಅದು ಚಂದ, ಅದಕ್ಕೆ ಹುಳ್ಳಿ ಕಾಳು ಹಾಕ್ತೀನಿ. ಬೇಕಂಬ್ಲಿ ಅದನ್ನ ಉತ್ತರಿಸ್ಕೊಂಡು ತೊಳ್ಕೊಂಬರೋಣ. ಈಗಳಮ್ಮ ಕಾಳು ಬೆಂದವೆ, ಸೊಪ್ಪು ತೊಳೆದಿಕ್ತೀನಿ. ಇದನ್ನ ಕೊಳ್ಟ ಬೇಕಂಬ್ಲಿ. ಈಗಳಮ್ಮ ಉಪ್ಪು ಹಾಕ್ತೀನಿ.
ಗಳಮ್ಮ ಬೆಂದೈತೆ. ಹ್ಮ್ ಇನ್ನು ಇಳಿಸ್ತಿ ಖಾರ ಹರಿತೀನಿ. ಹ್ಮ್ ಬಸ್ಸಾರ್ಗೆ ಮೆಣಸಿಕಾಯಿ ಬೆಳ್ಳುಳ್ಳಿ ಹುರ್ಕೊಂತೀನಿ. ಖಾರ ರುಬ್ಬ ಅದೇ ಒಲೆಗೆ ಹಾಕಿ ಸುಟ್ಟು ಹರ್ಕಂಬ ಬದಲ ಹಂಚಿಗೆ ಹಾಕಿ ಹುರಿತಿದ್ದೀನಿ. ಬಸ್ಕೊಂತೀನಿ. ಕಾಯಿ ಹಾಕ್ತೀನಿ. ನಮ್ಮಮ್ಮ ಅನ್ಕೊಂಡಂಗಿಲ್ಲ. ನಾನು ಅನ್ಕೊಂಡಂಗೆ ಕ್ವಾಲಿಟಿ ಇಲ್ಲ. ಸಾರು ಹೆಂಗಿರುತ್ತೆ ನೋಡೋಣ. ಟೇಸ್ಟ್ ಸಾರೇನು ಚೆನ್ನಾಗಿರ್ತೈತಿ. ಗಳಮ್ಮ ಇರುತ್ತೇನೆ. ಗಳಮ್ಮ ಸೊಪ್ಪು ಬಸ್ಕೊಂಡ ಕಾಳು ಇರ್ಸ್ಕೊಂಡಿದ್ದೀನಿ. ರುಬ್ಕೊಂಬಕ್ಕೆ ಕಾಯಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಜೀರಿಗೆ. ಹುರಿದಿರೋ ಮೆಣಸಿನ್ಕಾಯಿ, ಈಗ ಹುರಿದಿರೋ ಜೀರಿಗೆ, ಈಗ ಹುರಿದಿರೋ ಬೆಳ್ಳುಳ್ಳಿ, ಇದನ್ನೆಲ್ಲ ರುಬ್ತೀನಮ್ಮ. ನೋಡಮ್ಮ ನಿಂದು ಮಿಕ್ಸಿಗೂ ಹಂಗೆ ನುರ್ಗಾಗ್ತೈತಿ, ಅಲ್ಲಿ ಗುಣ್ಣಗೂ ಹಂಗೆ ನುರ್ಗಾಗ್ತೈತಿ. ನೋಡಿ ನಮ್ಮ ಗುಂಡು ಗಲ್ಲಿಲ್ದಿದ್ರು ಹೆಂಗೆ ನುಣ್ಗಾಗ್ತದೆ 1 ನಿಮಿಷಕ್ಕೆ. ಯಾರಿಗೆಲ್ಲ ಗುಣ್ಣ ರುಬ್ಬಿದ್ದು ಸೊಪ್ಪಿನ ಸಾರು ಇಷ್ಟ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇಷ್ಟಪಡ್ತೀರಾ. ಅಥವಾ ಮಿಕ್ಸಲ್ಲಿ ಮಾಡಿದ್ದೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ, ಅಥವಾ ಗುಣ್ಣಲ್ಲಿ ರುಬ್ಬಿದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ನೋಡೋಣ. ಸಾಮಾನ್ಯ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತೈತೆ ಗುಂಡಾಗ ರುಬ್ಬಿದ್ದು ಒಲೆ ಮಾಡಿದ್ದು. ಇದು ರುಬ್ತಾ ಇದ್ದಾನೆ ಘಮ ಅಂತ ವಾಸನೆ ಬರ್ತೈತೆ. ನಂಗೆ ಅದೇ ಇಷ್ಟ. ರುಬ್ತಿದ್ರೆ ಘಮ ಅಂತೈತೆ. ಅದು ಇನ್ನೂ ಹೊಟ್ಟೆ ಹಸಿವಾಗಿರ್ಬೇಕು. ಆ ಘಮ ಅನ್ನೋದಕ್ಕೂ ಇನ್ನೂ ಜಾಸ್ತಿ ಹಸಿವಾಗುತ್ತೆ. ಗಳಮ್ಮ ಆಗೈತೆ, ಎತ್ತುತ್ತೀನಿ. ಖಾರ ಆಯಿತು. ಖಾರ ಆಯ್ತು. ಕಲಸೋದು, ಬಿಸಿ ಬಿಸಿ ಮುದ್ದೆ ಮಾಡಿ ಉಂಡುಬಿಟ್ಟು ಮುಂದೆ ಐತೆ ನೋಡ್ಕೊಂಬದು ಕೆಲಸ ನೋಡ್ಕೊಂಬೋದು. ಸಪ್ಪೆ ಹೆಸರನ್ನಕ್ಕೆ ಕಲಸ್ಕೊಂತೀನಿ. ನಮ್ಮಮ್ಮ ಇವತ್ತು ಬೆಣ್ಣೆ ಅಂತ ಮುದ್ದೆ ಮಾಡ್ತೈತೆ. ಗಳಮ್ಮ ಮುದ್ದೆ ಆಗೈತೆ. ಸಾರು ಖಾರ ರುಬ್ಬಿರೋದಾಗೈತೆ. ಸೊಪ್ಪು ಒಗ್ಗರಣೆ ಹಾಕೈತಿ. ಒಗ್ಗರಣೆ ಹಾಕೋಬೇಕು. ಸೊಪ್ಪನ್ನ ಹಾಕಿದೀವಿ. ಬೇಕಾದ್ರೆ ಹಾಕೋಬೋದು, ಬೇಡ ಅಂದ್ರೆ ಸುಮ್ನಿರ್ಬೋದು ಅಷ್ಟೇ. ಸೊಪ್ಪಿಗೆ ಒಗ್ಗರಣೆ ಬೇಕು ಅಂದ್ರೆ ಹಾಕ್ಕೋಬೋದು, ಸೊಪ್ಪು ಒಗ್ಗರಣೆ ಬೇಡ ಅಂದ್ರೆ ಹಂಗೆ ತಿನ್ಕೋಬಹುದು. ಇವತ್ತು ಮನ್ಸು ಬಂದೈತೆ ಹಾಕಿದೀವಿ, ಮನ್ಸಿಲ್ಲ ಅಂದ್ರೆ ಹಾಕಲ್ಲ ಅಷ್ಟೇ. ನಮ್ಗೆ ಹಂಗೆ ತಿನ್ಬೇಕು ಅನ್ಸರ್ ಹಂಗೆ ತಿನ್ನೋದು, ಹಾಕ್ಬೇಕು ಅಂದ್ರೆ ಹಾಕೋದು. ಉಂಬದೆ. ನೀನು ಹೊಟ್ಟೆ ಸಿಕ್ಕಿತ್ತು ಅಂದಲ್ಲ, ಅದ್ ಕೇಳಿ ನಮ್ಮ ನಿನ್ ಸಾರು ಘಮ ನೋಡೇ ನಂಗೆ ಹೊಟ್ಟೆ ಹಸಿತಮ್ಮ. ನಮ್ಮಮ್ಮ ಮಾಡೋ ಸಾರು ಘಮ ನೋಡೆ ಹೊಟ್ಟೆ ಹಸಿ. ಅಮ್ಮಕ್ಕ ಅವ್ರು ಯಾರನ್ನ ಓಡ್ ಬಂದಾರ ಹೇಳು. ಯಾರು ಓಡ್ ಬರಲ್ಲ. ನಮ್ಮ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತೈತಿ ಅಂತಾನ. ಚೆನ್ನಾಗಿ ಮಾಡ್ತೀಯ ಅಂತೀನಿ. ಬರ್ಲಿ ಬಿಡು. ಮುದ್ದೆ ಹೆಚ್ಚಾಗೆ ಮಾಡಿದ್ಯಲ್ಲ. ಹೆಚ್ಚಾಗೇನೋ ಮಾಡಿದ್ದೀನಮ್ಮ. ಮತ್ತೆ ಯಾಕೆ ಹೆದರ್ಕೊಬೇಕು? ಏನು ಹೆದರ್ಕೊಂಬಂತದೇನಿಲ್ಲ. ಹೆಚ್ಚಾಗಿ ಮಾಡಿ ದೇವರು ಬಂದ್ರು ಮಾಡಿಕೋ ಅಷ್ಟು ಕೊಟ್ಟವನೆ, ಯಾಕೆ ಹೆದರ್ಕೋಬೇಕು? ಅಲ್ಲ, ಭಗವಂತ ಕೊಟ್ಟವನೆ. ಒಬ್ರಿಗೆ ಉಂಬಕ್ಕಿಕ್ತು ಅಷ್ಟೇನು ಇದಿಲ್ಲ. ಏನಮ್ಮ? ಬುಡಗಡ್ಡೆಗೆ ಇರೋದು ಸಾರಾಂಶಿ ಶಕ್ತಿ ಇರೋದು, ಅದ್ರಾಗೆ ಪೌಷ್ಟಿಕಾಂಶ ಇರೋದು ಕೊಳಟಲ್ಲಿ ಬೇರಲ್ಲೇ ಇರೋದು ಸಾರಾಂಶ ಅಂತವ್ರೆ ನಮ್ಮಮ್ಮ ಆಲ್ರೆಡಿ ಊಟ ಮಾಡ್ತಾವ್ರೆ. ಸಾರು ಹೆಂಗೈತಮ್ಮ? ಚೆನ್ನಾಗೈತಂತೆ. ನೋಡಿದ್ರಲ್ಲ ಹೇಗ್ ಮಾಡಿದ್ರು ಕೊಳಟ್ ಬಸ್ಸಾರ್ನ. ವಿಡಿಯೋ ಅಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.